Hello everyone, welcome to PK Chemistry. In this video, we are going to discuss about the KSET 2025, that is Karnataka State Eligibility Test 2025. As you all know that the notification has been out and the date is now also extended to 25th of this month. So you can apply up to 25th of this month. And ವಿಡಿಯೋದಾಗ ಏನಂದ್ರೆ ಯಾಕೆ ಕೆಸೆಟ್ ಎಕ್ಸಾಮ್ ಏನು ಇಂಪಾರ್ಟೆನ್ಸ್ ಅದ ಅಂತ ಸ್ವಲ್ಪ ಜಸ್ಟ್ ಬ್ರೀಫ್ಲಿ ಶಾಲ್ ಡಿಸ್ಕಸ್ ಅಬೌಟ್ ದ ಕೆಸೆಟ್ 2025. ಕೆಸೆಟ್ ಎಕ್ಸಾಮ್ ಅಂದರೆ ವೆನ್ ಯು ವಾಂಟ್ ಟು ಅಪ್ಲೈ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ any aided colleges or any GFGCs or any other state universities within the state. So eligibility criteria is you must have done the PhD or you must have cleared KSET or NET. Okay, CSR NET. So that this is one of the KSET is one of the eligibility for the appointment of assistant professor in the universities or in the degree colleges. And also if you have cleared this KSET exam, then you can eligible for the or you can be exempted from the PhD entrance exam in some state universities. Okay, then what is the criteria? The criteria is ಏನಂದರೆ ನೀವು MSc ಮಾಡಿದ್ರು MSc ಮುಗಿದಿದ್ರು ಯುವರ್ ಪರ್ಸೆಂಟೇಜ್ ಶುಡ್ ಬಿ GM ಪರ್ಸೆಂಟೇಜ್ ಶುಡ್ ಬಿ 55 ಆ್ಯಂಡ್ ಅಬೋವ್ ಆ್ಯಂಡ್ OBC ಇತ್ತಂದರೆ 50%ಗಿಂತ ಹೆಚ್ಚಿರ್ಬೇಕು ನಿಮ್ಮದು. ಅವ್ರು ಯಾರಿಗೆ MSc ಮಾಡತ್ತಿರಲ್ಲ ದೇ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ದಿಸ್ KSET ಎಕ್ಸಾಮ್. ಓಕೆ, ದೆನ್ ದ ವ್ಯಾಲಿಡಿಟಿ ಆಫ್ ದಿಸ್ KSET ಎಕ್ಸಾಮ್ ಇಟ್ ಈಸ್ ಲೈಫ್ ಟೈಮ್ ವ್ಯಾಲಿಡಿಟಿ. ಓಕೆ, ಅಂದರೆ ಎಲಿಜಿಬಿಲಿಟಿ ನಿಮ್ಗೆ ಯಾವಾಗಿರ್ತದೆ, ಲೈಫ್ ಟೈಮ್ ಎಲಿಜಿಬಿಲಿಟಿ ಇರ್ತದೆ. ಅಂದರೆ ಬೇರೆ ಒಂದು ಎಕ್ಸಾಮ್ಸ್ ಹೆಂಗಿರ್ತದೆ 2 ವರ್ಷ ಅಷ್ಟೇ ಎಲಿಜಿಬಲ್ ಇರ್ತದೆ. ವಿದಿನ್ ದ್ಯಾಟ್ ಯು ಹ್ಯಾವ್ ಟು ಗೆಟ್ ದ ಜಾಬ್, ಅದರ್ವೈಸ್ ಅದು ವ್ಯಾಲಿಡಿಟಿ ವ್ಯಾಲಿಡಿಟಿ ಹೋಗ್ತದೆ. ಮತ್ತು ನೀವು ಅಗೇನ್ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮ್ ಆ್ಯಂಡ್ ಕ್ಲಿಯರ್ ದ ಎಕ್ಸಾಮ್ ಹಂಗಿರ್ತದೆ. ಬಟ್ KSET ಹಂಗಿಲ್ಲ, ಲೈಫ್ ಟೈಮಲ್ಲಿ ಒಂದು ಸಾರಿ ನೀವು ಕ್ಲಿಯರ್ ಮಾಡಿದರೆ ಆಯಿತು, ಇಟ್ ಈಸ್ ಲೈಫ್ ಟೈಮ್ ವ್ಯಾಲಿಡಿಟಿ. ಓಕೆ, ದೆನ್ ದ ಪ್ಯಾಟರ್ನ್ ಆಫ್ ದಿಸ್ ಎಕ್ಸಾಮ್ ಈಸ್ ದ ಎಕ್ಸಾಮ್ ಈಸ್ ಆನ್ 2nd of November. ಈ ಬರೋ ನವಂಬರ್ಗದ. ಸೊ ಎಷ್ಟು ದಿನ ಹೇಳ್ತು, ಒಂದು 40 days ಉಳ್ದದ, ಅಪ್ರಾಕ್ಸಿಮೇಟ್ಲಿ 40 days ಉಳ್ದದ. ಆ್ಯಂಡ್ the pattern is here you are having 2 papers, paper 1 and paper 2. Paper 1 is general paper and that is common for all the subjects, and that carries 50 questions. Each question carries 2 marks, so that you are going to get 100 marks from paper 1. ಆ್ಯಂಡ್ ಪೇಪರ್ 2 ಇಸ್ ಸೆಲೆಕ್ಟಿವ್ ಪೇಪರ್, ನಿಮ್ದು ಯಾವ ಸಬ್ಜೆಕ್ಟ್ ಅದಲ್ಲ ಅದು ಇರ್ತದೆ. ದ್ಯಾಟ್ ಕ್ಯಾರೀಸ್ 100 questions. ಈಚ್ ಕ್ವಶನ್ ಕ್ಯಾರೀಸ್ 2 marks ಆ್ಯಂಡ್ ಟೋಟಲ್ ಮಾರ್ಕ್ಸ್ ವಿಲ್ ಬಿ 200. ಆ್ಯಂಡ್ ಟೋಟಲ್ ಪೇಪರ್ 1 ಆ್ಯಂಡ್ ಪೇಪರ್ 2 ಎಷ್ಟು ಇರ್ತದೆ, 300 marks ಇರ್ತದೆ. ಆ್ಯಂಡ್ ವಾಟ್ ಇಸ್ ದ ಡಿಫ್ರೆನ್ಸ್ ಅಂದರೆ ಏನು KSET ಎಕ್ಸಾಮು ಮತ್ತು ನೆಟ್ ಎಕ್ಸಾಮ್ ಏನು ಡಿಫ್ರೆನ್ಸ್ ಅಂದರೆ, ಹಿಯರ್ ಯು ಡೋಂಟ್ ಹ್ಯಾವ್ ನೆಗೆಟಿವ್ ಮಾರ್ಕ್ಸ್. ಅದಕ್ಕೆ ನಿಮ್ಗೆ ಅನಿಸ್ಬೋದು ಇದು ಈಸಿ ಅನಿಸ್ಬೋದು. ಅಂದರೆ CSR ನೆಟ್ಟಲ್ಲಿ ದರ್ ಇಸ್ ಅ ನೆಗೆಟಿವ್ ಮಾರ್ಕ್ಸ್, ಬಟ್ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಅಂದರೆ ತಪ್ಪಾದಕ್ಕೆ ಏನು ಡಿಡಕ್ಟ್ ಮಾಡೋದಿಲ್ಲ ಸರಿಯಾದ ಮಾರ್ಕ್ಸಲ್ಲಿ. ಸೊ ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ನೀವು ಎಷ್ಟು ಕರೆಕ್ಟ್ ಆಗಿರ್ತದಲ್ಲ ದ್ಯಾಟ್ ಮಾರ್ಕ್ಸ್ ಯು ಆರ್ ಗೋಯಿಂಟ್ ಟು ಗೆಟ್ ಇನ್ ದಿ ಫೈನಲ್. ಅದಕ್ಕೆ ನಿಮ್ಗೆ ಫೈನಲ್ ಅಷ್ಟು ಬರ್ತದೆ, ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಮತ್ತು ಹಿಯರ್ ಇದನ್ನು ನೋಡಿ ನಿಮ್ಗೆ ಈಸಿ ಅನಿಸ್ಬೋದು, ಬಟ್ ದೆರ್ ಇಸ್ ಅ ಲಿಟಲ್ ಡಿಫಿಕಲ್ಟಿ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಯಾಕಂದರೆ ಹೇಳ್ತೀನಿ ನೋಡಿ, ದೆರ್ ಇಸ್ ಎರಡು ಸ್ಟೇಜಸ್ ಅದ ಇಲ್ಲಿ. ಒನ್ ಈಸ್ ಫಾರ್ ಕನ್ಸಿಡ್ರೇಷನ್ ಅಂದರೆ ನಿಮ್ಮ ಎಕ್ಸಾಮ್ ಬರೆದ್ಮೇಲೆ ನಿಮ್ಮ ಮಾರ್ಕ್ಸ್ ಕನ್ಸಿಡರ್ ಆಗಬೇಕಾದ್ರೆ ಯು ಶುಡ್ ಗೆಟ್ ಇಫ್ ಯು ಆರ್ GM ಯು ಶುಡ್ ಗೆಟ್ 40% ಆಫ್ ಮಾರ್ಕ್ಸ್. 40% ಅಂದರೆ ಔಟ್ ಆಫ್ 300 ಯು ಶುಡ್ ಗೆಟ್ 120 ಮಾರ್ಕ್ಸ್. 120 ಆ್ಯಂಡ್ ಅಬೌವ್ ಇದ್ರೆ ಅಷ್ಟೇ ದೇ ವಿಲ್ ಕನ್ಸಿಡರ್ ಯುವರ್ ಮಾರ್ಕ್ಸ್. ಓಕೆ, ಕನ್ಸಿಡರ್ ಅಂದರೆ ಅನ್ಕನ್ಸಿಡರ್ ಮಾಡ್ತಾರೆ. ಇಫ್ ಯು ಆರ್ ಗೆಟಿಂಗ್ 119 ದೇ ವಿಲ್ ನಾಟ್ ಕನ್ಸಿಡರ್ ಯುವರ್ ಮಾರ್ಕ್ಸ್. ಓಕೆ, ಆ್ಯಂಡ್ ಇಫ್ ಯು ಆರ್ OBC SC ST ಆರ್ OBC ದೆನ್ it is 35%, ಅಂದರೆ 105 marks. ಟೋಟಲಿ ಔಟ್ ಆಫ್ 300 ಯು ಶುಡ್ ಗೆಟ್ 105 ಆ್ಯಂಡ್ ಅಬೋವ್. 105 ಆ್ಯಂಡ್ ಅಬೋವ್ ಇದ್ರೆ ಅಷ್ಟೇ ದೇ ವಿಲ್ ಕನ್ಸಿಡರ್ ಮಾರ್ಕ್ಸ್. ಓಕೆ, ಅದು ಏನು ಕನ್ಸಿಡರ್ ಆಗ್ತದಲ್ಲ ಅದನ್ನೇನು ಮಾಡ್ತಾರೆ, ಲಿಸ್ಟ್ ಮಾಡ್ತಾರೆ. ಓಕೆ, ದೆನ್ ದ ನೆಕ್ಸ್ಟ್ ಈಸ್ ಎಲಿಜಿಬಿಲಿಟಿ. ಹೌ ದೇ ವಿಲ್ ಟೆಲ್ ಯು ದ್ಯಾಟ್ ಯು ಆರ್ ಎಲಿಜಿಬಲ್ ಆರ್ ನಾಟ್. ಎಲಿಜಿಬಿಲಿಟಿ ಹೆಂಗಂದರೆ ಇಟ್ ಈಸ್ 6% ಆಫ್ ದಿ ಟೋಟಲ್ ಕ್ಯಾಂಡಿಡೇಟ್ಸ್ ಅಪಿಯರ್ ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಪೇಪರ್ 2 ಸೇರಿ ಏನದ ನಿಮ್ಗೆ 300 ಮಾರ್ಕ್ಸ್ ಅದ. ಎಷ್ಟು ಜನ ಅಂದರೆ ದೇ ವಿಲ್ ಕೌಂಟ್ ದಿ ನಂಬರ್ ಆಫ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಫಾರ್ ಪೇಪರ್ 1 ಪೇಪರ್ 2. ಇಫ್ ಫಾರ್ ಎಕ್ಸಾಂಪಲ್ 100 ಕ್ಯಾಂಡಿಡೇಟ್ಸ್ ಏನದಾರ
ಅವರು ಪೇಪರ್ 1 ಪೇಪರ್ 2ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರ್ದಾರೆ ಅಂದರೆ ದೇ ವಿಲ್ ಗಿವ್ ದ ಎಲಿಬಿಲಿಟಿ ಟು ದಿ ಟಾಪ್ 6%. ಏನು 6% ಟಾಪ್ ಯಾರಿದಾರಲ್ಲ ಅವ್ರಿಗೆ ಎಲಿಬಿಲಿಟಿ ಕೊಡ್ತಾರೆ ಅವರು. ದಿಸ್ ಈಸ್ ದಿ ಎಲಿಬಿಲಿಟಿ. ಅಂದರೆ ಈವನ್ ಈಗ 100 ಜನ ಮೆಂಬರ್ಸಲ್ಲಿ 10 ಮೆಂಬರ್ಸ್ ಕನ್ಸಿಡರ್ ಆಗ್ಯಾರ ಅಂತೇಳಿ. ಮೀನ್ಸ್ ಓನ್ಲಿ 10 ಮೆಂಬರ್ಸ್ ಗಾಟ್ ದಿ 40% ಆ್ಯಂಡ್ ಮಾರ್ಕ್ಸ್. ಅದರಲ್ಲಿ 10 ಒಂದು ಕನ್ಸಿಡ್ರೇಷನ್ ತೊಗೋತಾರೆ. 10 ಮಂದಿ 90 ಮಂದಿನ ರಿಜೆಕ್ಟ್ ಮಾಡ್ತಾರೆ. ಆ 10 ಏನು ಲಿಸ್ಟ್ ಮಾಡಿರ್ತಾರಲ್ಲ ಅದರಲ್ಲಿ ಟಾಪ್ 6, ಯಾಕಂದ್ರೆ 100 ಮಂದಿ ಎಕ್ಸಾಮ್ ಬರ್ತಾರೆ. ಸೊ ಟಾಪ್ 6ಅಲ್ಲಿ ಏನಿರ್ತಲ್ಲ ಅವ್ರಿಗೆ ಏನು ಮಾಡ್ತಾರೆ, ದೇ ವಿಲ್ ಗಿವ್ ದಿ ಎಲಿಬಿಲಿಟಿ. ದಿಸ್ ಈಸ್ ದಿ ಸೆಲೆಕ್ಷನ್ ಪ್ರೊಸೀಜರ್ ಆರ್ ದಿ ಎಲಿಬಿಲಿಟಿ ಪ್ರೊಸೀಜರ್. ಓಕೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಟೈಮ್ ಅಂದರೆ ಈ ಸಾರಿ ಎಷ್ಟು ನಿಲ್ಬೋದು, ಔಟ್ ಆಫ್ 300 ಈ ಸಾರಿ ಎಷ್ಟು ನಿಲ್ಬೋದು ಅಂತ ಪ್ರೆಡಿಕ್ಷನ್ ಮಾಡೋಕ್ಕೆ ಹೋದರೆ ಜಸ್ಟ್ ವಿ ಶಾಲ್ ಚೆಕ್ ದ ಲಾಸ್ಟ್ ಇಯರ್ ಸ್ಕೋರ್ಸ್. This is the 2024 mark sheet of the some subjects. Here I have taken some subjects: commerce, Kannada, economics, English, physical science, mathematical, chemical science and life science. ಇದರ ನೋಡಕ್ಕೆ ಹೋದ್ರೆ ನೀವು ಔಟ್ ಆಫ್ 300 highest score is around 200 ಅದ. ಓಕೆ, ಆಲ್ ದ ಸಬ್ಜೆಕ್ಟ್ಸ್ ಸೇರಿ 200 ಅದ. ಈ ಕೆಮಿಕಲ್ ಸೈನ್ಸ್ 198 ಅದ, ಲೈಫ್ ಸೈನ್ಸ್ 224, ಮ್ಯಾಥಮೆಟಿಕಲ್ ಸೈನ್ಸ್ 200 ಅದ. ಮೀನ್ಸ್ ಆನ್ ಆನ್ ಎವರೇಜ್ 200 ಅಬವ್ ಇರ್ತದೆ ಅಂತ. ಆನ್ ಆನ್ ಎವರೇಜ್ 200 ಅಬವ್ ಇರ್ತದೆ. ಸಮ್ ಸಬ್ಜೆಕ್ಟ್ ದೇ ಗಾಟ್ ಇಂಗ್ಲೀಷದು 230 ಎಲ್ಲ ಮಾಡ್ಯಾರ. ಓಕೆ. ಆ್ಯಂಡ್ ದ ಕಟ್ ಆಫ್ ಮಾರ್ಕ್ಸ್ ಈಸ್ ಎಷ್ಟು ಇರ್ಬೋದು ಇಲ್ಲಿ 150 ಆ್ಯಂಡ್ ಅಬವ್ ಇರ್ಬೋದು ಇಲ್ಲಿ. ದಿಸ್ ಈಸ್ ಫಾರ್ GM. ಓಕೆ, 150 ಆ್ಯಂಡ್ ಅಬವ್ ಇರ್ಬೋದು. ಲೈಫ್ ಸೈನ್ಸ್ 224 ಹೈ ಸ್ಕೋರ್ ಇರೋದ್ರಿಂದ 182 ಇಸ್ ದಿ ಕಟ್ ಆಫ್ ಮಾರ್ಕ್ಸ್ ಅದ. ಹಾಗೆ ದಿಸ್ ಈಸ್ ಫಾರ್ 2023. ಹಿಯರ್ ಆಲ್ಸೋ ಸೇಮ್, ಬಟ್ ದಿ ಸ್ಕೋರ್ ಆಫ್ 2023 is higher than the 2024. ಅಂದರೆ it depends on the difficulty of the question paper ಇರ್ಬೋದು. There also you can see it is higher score is around 200 above. 200 ಕಡಿಮೆ ಬರಲಿಕ್ಕಿಲ್ಲ ಅಂತ ಅನಿಸ್ತದೆ. 200 ಅಬವ್ ಇರ್ಬೋದು. ನೋಡಿದರೆ ನೀವು ಹೇಳಿದ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಇರ್ಬೋದು, 150 ಆ್ಯಂಡ್ ಅಬವ್ ಆಲ್ಸೋ ಸೇಮ್ ಅದ. ಸೊ ವಾಟ್ ಅಬೌಟ್ ದಿ ಪ್ರೆಡಿಕ್ಷನ್? ವಾಟ್ ಈಸ್ ದ ಪ್ರೆಡಿಕ್ಷನ್ ಫಾರ್ ದಿಸ್ 2024 ಎಕ್ಸಾಮ್ ಏನಿರ್ಬೋದು ಅಂದರೆ, ನನ್ನ ಟಾರ್ಗೆಟ್ ಅಂದರೆ ಇಫ್ ಯು ಆರ್ ಜಸ್ಟ್ ಎಲಿಜಿಬಿಲಿಟಿ ಆಗಬೇಕಾದ್ರೆ ಅಟ್ಲೀಸ್ಟ್ ಯು ಶುಡ್ ಗೆಟ್ 170 ಮಾರ್ಕ್ಸ್. ಓಕೆ, ಯಾಕಂದರೆ 150 ತೊಗೊಂಡ್ರೆ ಏನಾಗ್ತದೆ, GM ಅಲ್ಲಿ ಒಂದು ಸಬ್ಜೆಕ್ಟಲ್ಲಿ 150 ತೊಗೊಂಡ್ರೆ ಏನಾಗ್ಬೋದು, ಎಲಿಜಿಬಲ್ ಆಗ್ಬೋದು. ಬಟ್ 170 ಶುಡ್ ಬಿ ದ ಸೇಫೆಸ್ಟ್ ಸ್ಕೋರ್ ಟು ಕ್ಲಿಯರ್ ದಿ ಕೆಸೆಟ್ ಎಕ್ಸಾಮ್ ಅಂತ ನಂಗೆ ಅನಿಸ್ತದೆ. ಹೌ ಟು ಗೆಟ್ ದ 170 ಸ್ಕೋರ್? ಸೊ ಪೇಪರ್ 1 ಆ್ಯಂಡ್ ಪೇಪರ್ 2 ನೀವು ಸೆಕೆಂಡ್ ಪೇಪರ್ನೂ 170 ಮಾಡಿ ಪೇಪರ್ 1ಅಲ್ಲಿ 0 ಮಾಡಿದರೂ ನಡೀತದೆ. ದೆರ್ ಇಸ್ ನೋ ಕ್ರೈಟೀರಿಯಾ ದ್ಯಾಟ್ ಯು ಶುಡ್ ಗೆಟ್ ಮಿನಿಮಮ್ ಅಮೌಂಟ್ ಆಫ್ ಮಾರ್ಕ್ಸ್ ಫ್ರಮ್ ಪೇಪರ್ 1 ಆ್ಯಂಡ್ ಪೇಪರ್ 2. ನಾಟ್ ಲೈಕ್ ದ್ಯಾಟ್. ಎರಡು ಸೇರಿ ನೀವು 170 ತಗೋಬೇಕು. ಸೊ ಇಟ್ ಈಸ್ ದ ಪ್ರೆಡಿಕ್ಷನ್ ಈಸ್ 170. ಜನರಲ್ ಪೇಪರಿಂದ ಅಟ್ಲೀಸ್ಟ್ 70 ಮಾರ್ಕ್ಸ್ ತೆಗಿಬೇಕು. ಅಂದರೆ ಅಟ್ಲೀಸ್ಟ್ ಯು ಶುಡ್ ಗೆಟ್ the safest score is 35. You should correct the 35 questions from paper 1, and from the selective paper at least you should correct the 50 questions so that you can get the 100 marks from paper 2. So total will be 170. So 170 that is the safest marks for the to clear the KCET exam. How to get this 70 from easily? How easily you can get this 70 from general paper 1 and 100 from paper 2, that we shall discuss in the next videos. ಬಟ್ ಏನಂದರೆ ಸೇಫೆಸ್ಟ್ ಸ್ಕೋರ್ ಇಸ್ 170. ಎಷ್ಟು ಜನ ಹೆಚ್ಚು ಅಪ್ಲೈ ಮಾಡ್ತಿರಲ್ಲ ಅಷ್ಟು ಜನ ಹೆಚ್ಚು ಕ್ಲಿಯರ್ ಆಗ್ತಾರೆ. ಸೊ ಈಗ 100 ಜನ ಮಾಡಿದರೆ ಓನ್ಲಿ 6 ಜನ ಕ್ಲಿಯರ್ ಆಗ್ತಾರೆ. ಇಫ್ 200 ಆದರೆ 12 ಮೆಂಬರ್ಸ್ ಕ್ಲಿಯರ್ ಆಗ್ತಾರೆ. ಲೈಕ್ ದ್ಯಾಟ್ ನೀವು ಎಷ್ಟು ಜನ ಅಪ್ಲೈ ಮಾಡ್ತಿರಲ್ಲ, ಈಗ MSc ಯಾರಿದ್ರೆ ಅವರು ಅಪ್ಲೈ ಮಾಡಿರಿ, ಎಷ್ಟು ಜನ ಹೆಚ್ಚು ಅಪ್ಲೈ ಮಾಡ್ತಿರಲ್ಲ ಅಷ್ಟು ಜನ ಹೆಚ್ಚು ಕ್ಲಿಯರ್ ಆಗ್ತಾರೆ. ಓಕೆ, thank you. In the next video we shall discuss about the paper 1 syllabus and how we can score the 70 marks from paper 1. Okay, thank you.